ಫಸ್ಟ್ ಸೆಕೆಂಡ್ ಭಾಗ ನೋಡಿದವರು ಈ ಪಾರ್ಟ್ ನೋಡಿ ಸ್ವಲ್ಪ ಡಿಸಪಾಯಿಂಟ್ ಆಗೋದು ಖಂಡಿತ. ಹಾಗೆ ನಾನು ಯಾವ ಸಿನಿಮಾ ಬಗ್ಗೆ ಮಾತಾಡ್ತಿದ್ದೀನಪ್ಪಾ ಅಂದ್ರೆ ದೃಶ್ಯಂ 3. ಇವಾಗ ತಾನೇ ಜಸ್ಟ್ ಈ ಸಿನಿಮಾ ನೋಡ್ಕೊಂಡ್ ಬಂದೆ ಗುರು. ಫಸ್ಟ್ ಹಾಫ್ ಹೇಗಿತ್ತಪ್ಪ ಅಂದ್ರೆ ಮೈಂಡ್ ಗೇಮ್ ಸಸ್ಪೆನ್ಸ್ ಇದ್ರಲ್ಲಿ ತುಂಬಾ ಮಿಸ್ಸಿಂಗ್ ಆಗಿದೆ. ನನಗೆ ಫಸ್ಟ್ ಹಾಫ್ ಅಂತೂ ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಆದ್ರೆ ಸೆಕೆಂಡ್ ಹಾಫ್ ಬಂದ್ಮೇಲೆ ಸ್ಟೋರಿ ಎಲ್ಲಿ ಹೋಗ್ತಿದೆ ಅನ್ನೋದೇ ಗೊತ್ತಾಗಲ್ಲ. ಮೋಹನ್ ಲಾಲ್ ಅವರ ದೃಶ್ಯಂ 3 ಜಾರ್ಜ್ ಕುಟ್ಟಿ ಕ್ಯಾರೆಕ್ಟರ್ ಗೆ ಮೊದಲ ಸಿನಿಮಾಗಳಲ್ಲಿದ್ದ ಆ ಮಾಸ್ಟರ್ ಬ್ರೈನ್ ವೈಬ್ ಇಲ್ಲಿ ಅಷ್ಟಾಗಿ ವರ್ಕ್ ಆಗ್ಲಿಲ್ಲ. ಈ ಸಿನಿಮಾದಲ್ಲಿ ಒಂದೊಂದು ಸೀನ್ಸ್ ನೋಡಿದಾಗ ಬೇರೆ ಸಿನಿಮಾದಲ್ಲಿ ನೋಡಿದಿವಲ್ಲ ಅನ್ನೋ ರಿಪೀಟೆಡ್ ಫೀಲಿಂಗ್ ಬರುತ್ತೆ. ಗೈಸ್, ಬಿಗ್ಗೆಸ್ಟ್ ಫ್ಲಾಪ್ ಆಗೋಕೆ ಕಾರಣ ಏನಪ್ಪಾ ಅಂದ್ರೆ ಅನ್ನೆಸೆಸರಿ ಸ್ಲೋ ನೆರೇಷನ್, ಪ್ರೆಡಿಕ್ಟ್ ಮಾಡಬಹುದಾದ ಟ್ವಿಸ್ಟ್ ಗಳು, ಎಮೋಷನಲ್ ಸೀನ್ಸ್ ಕಂಟೆಂಟ್ ಆಗೋದೇ ಇಲ್ಲ. ಕ್ಲೈಮ್ಯಾಕ್ಸ್ ಕೂಡ ಇನ್ಫ್ಯಾಕ್ಟ್ ಕಡಿಮೆ ಇತ್ತು. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೆಲವೊಂದು ಜಾಗದಲ್ಲಿ ಚೆನ್ನಾಗಿದ್ರು ಸಸ್ಪೆನ್ಸ್ ಬಿಲ್ಡ್ ಮಾಡಲ್ಲಿ ಫೇಲ್ ಆಗಿದೆ. ಡೈರೆಕ್ಟರ್ ನಮಗೆಲ್ಲ ಶಾಕ್ ಮಾಡ್ಬೇಕಂತ ಟ್ರೈ ಮಾಡಿದ್ರು, ಬಟ್ ಕ್ಲೈಮ್ಯಾಕ್ಸ್ ನೋಡಿದ್ಮೇಲೆ ಅಷ್ಟೇನಾ ಅನ್ನೋ ಫೀಲ್ ಬಂತು ಗೈಸ್. ಮತ್ತೆ ಮೊದಲು 2 ಭಾಗಗಳ ಪರಂಪರೆ ತುಂಬಾ ಸ್ಟ್ರಾಂಗ್ ಆಗಿದ್ದರಿಂದ ಎಕ್ಸ್ಪೆಕ್ಟೇಷನ್ ಸ್ಕೈ ಇತ್ತು, ಬಟ್ ಈ ಪಾರ್ಟ್ ಆ ಮಟ್ಟಕ್ಕೆ ರೀಚ್ ಆಗ್ಲಿಲ್ಲ. ಒಟ್ನಲ್ಲಿ ಹೇಳ್ಬೇಕಂದ್ರೆ ದೃಶ್ಯಂ 3 ಒಂದು ಅವರೇಜ್ ಥ್ರಿಲ್ ಆಗಿ ವರ್ಕ್ ಆಗಬಹುದು. ಈ ಸಿನಿಮಾಕ್ಕೆ ನಾ ಕೊಡೋ ರೇಟಿಂಗ್ ಎಷ್ಟಪ್ಪ ಅಂದ್ರೆ 5ಗೆ 2.5 ಕೊಡ್ತೀನಿ. ನೀವು ಇನ್ನು ಈ ಸಿನಿಮಾ ಯಾರು ನೋಡಿಲ್ಲ ಹೋಗಿ ನೋಡಿ. ಈ ಸಿನಿಮಾ ನೋಡ್ಕೊಂಡ್ ಬಂದ್ಮೇಲೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮರೆದೇ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಮತ್ತೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ಮೂವಿ ರಿವ್ಯೂ ಜೊತೆಗೆ. ಥ್ಯಾಂಕ್ ಯು ಸೋ ಮಚ್.